welcome to my YouTube channel, guys. I want to reach 1 million likes. So please, sarapakara. ಹಾಯ್ ಗೈಸ್, ಇವತ್ತಂಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಂದ್ರೆ ಇವಾಗ ಆಚೆ ಕಡೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಇದ್ವಿ. ಹಂಗೆ ನಂಗೇನು ವ್ಲಾಗ್ ಮಾಡಕ್ ಇಂಟ್ರೆಸ್ಟ್ ಇರ್ಲಿಲ್ಲ ಇವತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನನ್ನ ಫ್ರೆಂಡ್ಸ್ ಸುಮ್ಮನೆ ಹೈಪ್ಗೆ ಎಬ್ಸಿದ್ರು, ಅದಕ್ಕೆ ಫುಲ್ ರೆಡಿ ಆಗಿದ್ದಲ್ಲ ವ್ಲಾಗ್ ಮಾಡಬೇಕು ಅಂತ ವಾಚ್ ಎಲ್ಲ ಹಾಕೊಂಡು ಚಾರ್ಜ್ ಇಲ್ಲ ಅಂದ್ರು ಹಾಕೊಂಡು ಇದೆಲ್ಲ ಕಟ್ಟು ಆನ್ ಮಾಡಿಲ್ಲ. ಆನ್ ಆಗೈತದ ಅಲ್ಲಿ ಇಟ್ಟಿದ್ನಿ ಆಂಗಲ್ ಕರೆಕ್ಟ್ ಆಗಿ ಅಲ್ಲಾಡಿಸ್ತಾನೆ, ಸ್ವಲ್ಪ ಬೆಲೆ ಇರಲ್ಲ. ನೀನು ವ್ಲಾಗ್ ಮಾಡಲ್ಲ ಅನ್ಕೊಂಡೆ ಈ ರೇಂಜಿಗೆ ರೆಡಿ ಆಗಿದೆಯಲ್ಲ, ಈಗ ಮಾಡ್ತೀನಿ ಅಂದ್ರೆ ಇನ್ನು ಹೆಂಗ್ ರೆಡಿ ಆಗುತ್ತೆ? 2 ನಿಮಿಷದ ರೆಡಿ, ನಂದೇ ನಿನ್ನಂಗೆ ಲೇಟ್ ಮಾಡಿಲ್ಲ. ಅದರ ಇಲ್ಲಿ ನೋಡಿ, ಈ ತರ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ, ಹಂಗೆ ಓಪನ್ ಆಗೋದಿಲ್ಲ. ಇವ್ರ ಹತ್ರ ಕೀ ಇರ್ಲಿಲ್ಲ, ನಾವು ಬರೋದನ್ನೇ ಕಾಯ್ತಾ ಇದ್ರು. ಬಂದ ತಕ್ಷಣ ಒಳಗೆ ಹೋಗ್ಬಿಟ್ರು. ಏನಕ್ಕೆ ಅಂತಂದ್ರೆ ಇಲ್ಲೊಂದು ಇದೆ ಮೆಥಡ್, ಅದು ಬಂದ್ಮೇಲೆ ತೋರಿಸ್ತೀವಿ ನಿಮ್ಗೆ ಏನಂತ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಯ್ ಗೈಸ್, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3ನೇ ಟೇಕು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳಕ್ ಸರಿಯಾಗಿ ಬರಲಿಲ್ಲ, ಯಾಕೆಂದ್ರೆ ಇನ್ನು ಅಭ್ಯಾಸ ಇಲ್ವಲ್ಲ ಅದಕ್ಕೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕ್ಯಾಮ್ರಾ ಆಫ್ ಆಗಿದ್ದಾಗ ಸೈಲೆಂಟಾಗಿ ಇರ್ತಾರೆ, ಆನ್ ಆಗಿದ ತಕ್ಷಣ ಇಂಥ ಕೌಂಟ್ರುಗಳು ಹೊಡಿತಾರೆ, ಸುಮ್ಮನೆ ಇರಲ್ಲ. ಇವತ್ತು ನಾವು ಹೋಗ್ತಾ ಇರೋದು ಏನು ವಿಷಯಕ್ಕೆ ಅಂತಂದರೆ, ವೈ ನೆಕ್ಸ್ಟ್ ಇಯರ್ ನಮ್ಮ ಗ್ರ್ಯಾಜುಯೇಷನ್ ಶೂಟ್ ತೊಗೊಬೇಕು. ಲಾಸ್ಟ್ ಮೂಮೆಂಟಲ್ಲಿ ಕನ್ಫ್ಯೂಸ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡ್ಕೋತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಲೈಫಲ್ಲಿ ಒಂದೇ ಸಲ ಬರೋದು ಗ್ರ್ಯಾಜುಯೇಷನ್ ಡೇ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಶೂಟ್ಸ್ ಅಂತ ಎಲ್ಲ ಹೇಳಿ ನಿಮಗೂ ತೋರಿಸ್ತೀವಿ, ಬನ್ನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನೋಡಿ ಎಷ್ಟು ಇಲ್ಲಿ ಸೈಕಲ್ ತುಂಬ ಫೇಮಸ್ ಗೈಸ್, BMX. ದೊಡ್ಡ ಹುಡುಗರೆಲ್ಲ ಈ ಥರ ಸಣ್ಣ ಸೈಕಲ್ ಇಟ್ಕೊಂಡು ನೋಡ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ, ವೀಲಿ ಹೊಡಿತಾರೆ. ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ತುಂಬ ಚೆನ್ನಾಗಿ ವೀಲಿ ಹೊಡೆದಿದ್ದ, ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ವಿ. ಅದೇನಾರ ನನ್ನ ಕೈಗೆ ಸಿಕ್ತಂದರೆ ನಾನು ಹಾಕಿರ್ತೀನಿ ನೋಡಿ. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಕರೆಕ್ಟಾಗಿ ಫಾಲೋ ಮಾಡಬೇಕು. ನಡ್ಕೊಂಡು ಹೋಗೋರ್ಗೂ ರೂಲ್ಸು, ಕಾರಲ್ಲಿ ಹೋಗೋರ್ಗೂ ರೂಲ್ಸು, ಸೈಕಲ್ ಹೋಗೋರ್ಗೂ. ತುಂಬ ಗಾಳಿ ಇದೆ, ನಾನು ಮಾತಾಡೋದು ಕೇಳಿಸ್ತೈತಾ ನೋಡಿ. ಇಲ್ಲಿ ಜೀಬ್ರಾ ಕ್ರಾಸಿಂಗ್ ಇರುತ್ತೆ ನೋಡಿ, ನಾವು ಹೋಗಿದ ತಕ್ಷಣ ಕಾರ್ ಸ್ಟಾಪ್ ಆಯ್ತು, ಒಂದು ಸಾಂಗ್ ಬರುತ್ತೆ ನೋಡಿ. ಈಗ ಆಯ್ತು, ಆಮೇಲೆ ಹಲೋ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಲ್ಲ, ಮಾತಾಡಿಸಿದ್ರೆ ಮಾತಾಡ್ಬೇಕಾನೆ ನನ್ನ ಮಕ್ಕಳು. ಅವ್ರಿಗೂ ನಿಂತಾರ ನಾಚಿಕೆ, ಒಬ್ಬೊಬ್ರು ತೊಗೊಂತಾರೆ ಇರುತ್ತೆ. ನಾಚಿಕೆ ಇರುತ್ತೆ, ಒಬ್ರಿಗೆ ನಾಚಿಕೆ ಎಲ್ಲ ಬಿಟ್ಟು ಬರ್ತಾರೆ. ಅಲ್ಲ ಇಷ್ಟು ತಂಪಾಗಿದೆಯಲ್ಲ. ನಾವು ಫಸ್ಟ್ ಇಯರ್ಗೆ ಇಲ್ಲಿ ಎಂಟ್ರಿ ಕೊಟ್ಟವಲ್ಲ, ಅವಾಗಿಂದ ನಾವು ಏನಾರು ವ್ಲಾಗ್ಸ್ ಮಾಡಿದ್ರೆ ಇವಾಗ ನಾವು ಮಾಡಿರೋ ಕಾಮಿಡಿ ಎಲ್ಲ ಎಲ್ರಿಗೂ ಅರ್ಥ ಆಗೋ ಥರ ಇರ್ತಿತ್ತು. ಯಾಕೆಲ್ಲ ಹೇಳಿದ್ದು ಹೇಳೋದು ಇದು ಹಾಕಲ್ಲ ಕೂತ್ಗಳಲ್ಲಿ. ಇದು ಒಂದು ಮಾಲ್, ಪ್ಲಾನೆಟ್ ಅಂತ. Please, sarapakara. ಇದೇನಂತಾರ? ಮಾಲ್, ಶಾಪಿಂಗ್ ಮಾಲ್. ಓಕೆ, ಶಾಪಿಂಗ್ ಮಾಲ್. ಸ್ಪೆಲ್ಲಿಂಗ್ ಹೇಳು ಮಾಲ್ದ. ನೋಡೋಣ ಇಲ್ಲಿ ಯಾವ ಶಾಪ್ಗೆ ಹೋಗೋದು ಇವತ್ತು, ಏನಂತ. ನೀನು ಸ್ಕೂಟಿ ಎಲ್ಲ ಇನ್ಸರ್ ನೋಡೆ. ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಇರೋದು ಯಾವುದು? ಫಸ್ಟ್ ಫ್ಲೋರ್. ಸಾರಿ, ಫಸ್ಟ್ ಫ್ಲೋರ್. ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು ಆಚೆ ಕಡೆಯಿಂದ ನೋಡಿ. ಒಳಗೋಗಿ ನೋಡೋಣ ಹಿಂಗಿದೆ ಏನಂತ. ನನ್ನ ಸೈಜ್ ಇದೆಯಾ ಅಂತ ಕೇಳಿದ್ದು ನಿಂತಲ್ಲಿ. ಚೆನ್ನಾಗಿದೆ ನೋಡಿ. Moje rozmiar нет.
ನಮ್ಮ ಸೈಜ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಾಗಲ್ವ ನಮಗೆ ಸುರೇಶ್? ಇದಾಗತ್ತೆ ಅನ್ಸುತ್ತೆ ನಮಗೆ. ನಮಗೆ ನಮ್ಮ ಸೈಜ್ ಇದೆ ಅಲ್ವಾ? ಟ್ರಯಲ್ ಮಾಡಿ ಮಗ. ಮೋಸ್ಟ್ ಟ್ರೈ ಹೇಗಿದೆ? ಇದೇ ಪ್ಯಾಂಟ್ ಹಾಕೊಂಡ್ಬಿಡ್ಬೋದು ನೀನು, ಮ್ಯಾಚ್ ಆಗ್ತಿದೆ. ಹೌದಾ? ಕಾಮಿಡಿ ಇಲ್ಲ ಮಗ. ಹೌದಾ? ನಿನ್ನ ಪ್ಯಾಂಟಿಗೆ ಮ್ಯಾಚ್ ಆಗ್ತೈತಿ. ಏನ್ ಮಗ, ನಾನು ಹೇಳಿದ್ರೆ ಕೇಳೋದೇ ಇಲ್ಲ ನೀನು. ಅಂದ್ರೆ ಬ್ಲ್ಯಾಕ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಪ್ಯಾಂಟಾ ಹಿಂಗ್ ಮಾಡಿ ಕೆಳಗಡೆ 18,000 ಅದೊಂದೇ ಅಲ್ಲ, ಅದು ಫುಲ್ ಸೆಟ್ಟಿಗೆ. ಅದೊಂದೇ ಕೊಡ್ತಲ್ಲ ಕೆಲಸ. ಎತ್ತ ಮೇಸ್ತೀಯ? ಇಲ್ಲಿ ಕಾಣಿಸ್ತಿಲ್ಲ. ಇದನ್ನೇ ನಾನು ಟ್ರೈ ಮಾಡಿದ್ದು. ಇದನ್ನು ನಾನು ಟ್ರೈ ಮಾಡಿದ್ದು, ನನಗೇನೋ ಚೆನ್ನಾಗಿ ಕಾಣಿಸ್ತು. ಬಟ್ ಪ್ರೈಸ್ 20K ಹೇಳಿದ್ರು. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಅಂದರೆ 18,500 ಹೇಳಿದ್ರು. ANRಲ್ಲಿ ಇಂಡಿಯನ್ ರುಪೀಸಲ್ಲಿ 20,000 ಆಗುತ್ತೆ. ಬಟ್ ತುಂಬ ಕಾಸ್ಟ್ಲಿ ಅನಿಸ್ತು. ಕೋಟ್ ಕೊಡ್ತಾರ ಅಂತ ಕೇಳಿದ್ವಿ. ಅದು ಚೆನ್ನಾಗಿತ್ತು ನೋಡ. ಜಸ್ಟ್ ಕೋಟ್ ಕೊಡಲ್ಲ, ಇಡೀ ಸೆಟ್ಟೇ ತೊಗೊಬೇಕಂದ್ರು. ಫುಲ್ ಸೆಟ್ ಚೆನ್ನಾಗಿ ಕಾಣಿಸ್ಲಿಲ್ಲ, ಅದು ಬೆಡ್ಶೀಟ್ ಬಿಡೋ ಥರ ಕಾಣಿಸ್ತಿತ್ತು. ಅದಕ್ಕೆ ನೋಡೋಣ ಬೇರೆ ಕಡೆ ಅಂತ ಬಂದ್ವಿ. ನೋಡೋಣ ಬೇರೆ ಹುಡುಗಿರ್ದು ಅನ್ಸುತ್ತೆ. ನೋಡಿ ನಮ್ಮ ಫ್ರೆಂಡ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿದೆ. ಹುಡುಗಿರ್ದ ಹುಡುಗರ್ದ ಇದು? ಹುಡುಗಿರ್ದಿದೆ. ಹೌದಾ? ಲೇಡೀಸ್ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಲ್ಲಲ್ಲಲ್ಲಲ್ಲ ಈ ಕ್ಲೆವರಾಗಿ ಬಂದು ತಗೊಳ್ಳಿ. ನನಗಂತೂ ಇದು ಇಷ್ಟ ಆಗಿದೆ. ಅಲ್ಲಲ್ಲಲ್ಲಲ್ಲಲ್ಲ ಕಲರು ಒಮ್ಮಕ್ಕೆ ತೊಗೊಬೇಕಿತ್ತು. ನೆಕ್ಸ್ಟ್ ಇಯರ್ ಹೋಗುವಾಗ ಟ್ಯಾಂಕ್ ಹೆಚ್ಚಿನ ಇವಾಗ ದುಡ್ಡಿಲ್ಲ. ನೆಕ್ಸ್ಟ್ ಇಯರ್ ತೊಗೊಳ. ಎಲ್ಲ ಬಾಯ್ಸ್ ಥರನೇ ಅನಿಸ್ತಾ ಇದೆ ಅಲ್ಲ? ಬಾಯ್ಸ್ ಅಲ್ಲ, ಹಾಕೊಂಡು ಕರೆಕ್ಟಾಗಿ ಕೂತ್ರೆ ಸಾಕು. ಬಾಯ್ಸ್ದು ಗರ್ಲ್ಸ್ ಇದ್ರ ಮೇಲೆ ಆಫರ್. 850 ಟೋಟಲ್ ಪ್ರೈಸ್. ನೋಡೋಣ ನಮ್ಮ ಬಾಬ್ ಯಾವ್ದು ಟ್ರೈ ಮಾಡ್ತಾನೆ ಅಂತ. ಅಲ್ಲಿ ಅಷ್ಟು ಕೊಡೋದ್ರ ಬದಲು ಹಾಂ, ಇದೇ ತಗೋಬೋದು. ಕೊಟ್ಟ ಮೇಲೆ ಮುಗೀತು ಮಚ್ಚ. ನೀನೇ ಕೊಡ್ತಿದ್ದು. ಇರಲಿ ಮಚ್ಚ. ನಾವು ಈ ಅಂಗಡಿಗೆ ಪ್ರಮೋಷನ್ಗೆ ಬಂದಿಲ್ಲ. 300 ಕೊಟ್ಟರೆ 4. ಅಂದರೆ ಅವ್ರು ನಮಗೆ ಪ್ರಮೋಷನ್ನಿಗೆ ನಮ್ಮನ್ನು ಕರೆಯಷ್ಟು ನಾವೇನಿನ್ನ ದೊಡ್ಡ ಬ್ಲಾಗರ್ಸು ಅಲ್ಲ. ನೋಡೋರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತಲ್ಲ, ಇಲ್ಲಿ ಡ್ರೆಸ್ಸಸ್ ಎಲ್ಲ ಎಷ್ಟು ಪ್ರೈಸ್ ಇರುತ್ತೆ ಅಂತ ನೋಡ್ತಾ ಇದ್ದಾರೆ. ಮಗ ಇವೆರಡು ಪ್ಯಾಕೆಟ್ ಮ್ಯಾಚಿಂಗ್ ಚೆನ್ನಾಗಿದೆ. ಅವಾಗಲೇ ನೋಡಿದೆ ನಾನು. 4,000 ಇದು ಪ್ಯಾಂಟೆ. ಇಂಡಿಯಾದಲ್ಲಿ ಒಂದು 8 ಬರ್ತವೆ. 8 ಏನು ಬರಲ್ಲ, 2 ಬರೋದು. 2 ಇಲ್ಲ 3 ಬರುತ್ತೆ. 8 ಬರ್ತವೆ. ನಾನು ಕೊಡಿಸ್ತೀನಿ ಬಾ ಚಿಕ್ಕಪೇಟೆಗೆ. ನೋಡಿ ಗೈಸ್, ಇಷ್ಟೇ ಇಲ್ಲಿಂದು ಫೈನಲಿ ಸೂಟು. ಹುಡುಗಿರ್ತದೆ ಹೆಂಗೆ ಅಲ್ಲಿ ಇಲ್ಲಿ ಹಿಂಗೆ ಗೊತ್ತಾ. ಒಂದು ಪ್ಯಾಕ್ ತಗೊಳ್ಳೋದು. ಒಂದೇ ಏರ್ ಟಿಕೆಟ್ ಬುಕ್ ಮಾಡ್ಬೋದು ಸೇಂಟ್ ಪೀಟರ್ಸ್ಬರ್ಗ್. ನಾವಿವಾಗ ಸೇಂಟ್ ಪೀಟರ್ಸ್ಬರ್ಗ್ ಕೂಡ ಶಾಪಿಂಗ್ ಬಂದಿದ್ದೀವಿ. ಅದೊಂದು ಹೇಳಿಲ್ಲ ನಮ್ಗೆ ಅವಾಗಲೇ. ಹೂ ಸ್ಟಾಪ್ಡ್ ಯು ಟ್ರಾಲಿ ತಗೊಂಡಿದೆ. ಚೆನ್ನಾಗಿದೆ. ಇವಾಗ ಇಲ್ಲಿ ಈ ಫೋಟೋ ತೆಗೆಸ್ಬಿಟ್ಟು ಹಾಕ್ಸ್ಬಿಡೋಣ. 150 ಏನು ಬ್ಯಾಗ್ ಜಿಪ್ಪು ಕೊಡಲ್ಲ 150. ಇನ್ನೂ ಹೋಗಿಲ್ಲ ಶಾಪ್ಸ್ಗೆ. ಇದೆಲ್ಲ ಹೈ ಲೆವೆಲ್, ನಮ್ಮ ಲೆವೆಲ್ ಶಾಪ್ಸ್ಗೆ ಹೋಗೋಣ ಬನ್ನಿ. ಯಾರು ತೋಯಲ್ಲ? ತೊಗೊಂಡಿದ್ದೀವಿ. ಅಲ್ಲಿ ತೊಗೊಂಡಿದ್ದು ಜೋಲ ಅಲ್ಲಿ. ಇಲ್ಲ ತೋಯ್ ಅದು. ನಾನು ತೋಯಲ್ಲೇ ತೊಗೊಂಡಿದ್ದೆ. ನೋ ಬ್ರದರ್, ಮಂಡ್ಯಗೆ ಹೋಗಿದ್ವಿ. ಇನ್ನೂ ಸ್ವಲ್ಪ ಕಾಸ್ಟ್ಲಿ ಇತ್ತು. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಬಾಯ್ಸ್ ಯಾರು ಏನು ಬೇಡ ಅಂತಂದ್ರು. ನೋಡಿ ಈಗ ಝೊಲ್ಲಾಗಿ ಹೋಗ್ತಾ ಇದ್ದೀವಿ. ವೈ ಇಲ್ಲ ಮಗ ನೀನು ನಾನು ಕೊಡ್ತಿದ್ದಲ್ಲ ಇಲ್ಲ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಕರೆಕ್ಟ್, ಚೆನ್ನಾಗಿರುತ್ತೆ ನೋಡಂಗಿದ್ವಿ. ಈ ಕಡೆಯಿಂದ ಹೋಗೋಣ ಬರೋ. ಜಾಕೆಟ್ಸ್ ಈ ಥರ ಚೆನ್ನಾಗಿದ್ದಾವೆ. ನೋಡೋಣ. ಆಫರಲ್ಲಿದೆ. ಇಲ್ಲ, ಆಫರ್ ಅಂದ್ಬಿಟ್ಟು 3,500 ಹಾಕೋರು. 500. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. 500 ಕಮ್ಮಿ 4,000. ಅಷ್ಟೊಂದು ಕಾಸ್ಟ್ಲಿನಾ? ಮಗ ಕಿರಣ್ದು 3,000. ಏಯಪ್ಪ, ಏನು ಹಿಂಗೆ ರೇಟ್ ಹಾಕೋರೆ? ತ್ರಿಬಲ್ ರೇಟ್ ಎಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ 1,000 ಇದ್ವು. ಇವಾಗ 3,000 ಎಲ್ಲ ಮಾಡವ್ರೆ. ಸೇಮ್ ಹುಡಿಗಳನ್ನು. ಹಾಂ, ಅಷ್ಟೇ ಮಗ. ಇದು ತಗೊಂಡಾಗ ಇಷ್ಟಿರುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ ಇದು.
ಇವತ್ತು ಯಾಕೋ ನಮ್ದೇ ಅಲ್ಲ ಗೈಸ್. ಇವತ್ತು ಸಂಡೇ. ಕಮ್ಮಿ ಇರೋದಂದ್ರೆ 1600 ಇಲ್ಲಿ. ಕ್ವಾಲಿಟಿ ಚೆನ್ನಾಗಿಲ್ಲ ಆದರೆ ಯಾವ್ದೋ ಗಟ್ಟಿ ಟಾರ್ಪಲ್. ಯಾಕೋ ಅದು ಅಷ್ಟು ಯಾವುದು ಮನ್ಸಿಗೆ ಇಡಿಸ್ತಾ ಇಲ್ಲ. ಏನೋ ಬೇಕಣ್ಣ. ಇಲ್ಲ ಬೇರೆ ಯಾವ್ದಾದ್ರು ಈ ಥರ ಮೆಟೀರಿಯಲ್ ಶರ್ಟ್ಸು ಚೆನ್ನಾಗಿದೆ. ಅದು ಕಣ್ಣಿಗೆ ಕಾಣಿಸಿದೆ. ಇದು ಯಾವ ಮೆಟೀರಿಯಲ್ ಅಂತ ಹೇಳಿ ನೋಡಿ. ಇದು ಯಾವ ಮೆಟೀರಿಯಲ್ ಗೊತ್ತಿರೋ ಕಮೆಂಟ್ ಮಾಡಿ ಗೈಸ್. ಈ ಸರಪಕರ ತೋರ್ಸ್ ಮಚ್ಚ. ಇದು ಯಾವ ಮೆಟೀರಿಯಲ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋರೇ ಇರಲ್ಲ. ಮಾಡ್ತಾರೆ. ತಗೋ ಬೈ. ನೀವು ಇಂಡಿಯಾಗೆ ಹೋಗ್ಬೇಕಾದ್ರೆ ಇದನ್ನ ತಗೊಂಡೋಗ್ರಿ. ಹಾಕೋ ಅನ್ಸತ್ತೆ. ದೊಡ್ಡದೈತೆ ರೈಡರ್ ಜಾಕೆಟ್. ಅದು ಹಾಕೊಂಡ್ರೆ ಇದು ಬೆಂಗಳೂರಲ್ಲಿ ಟೆಕ್ಸ್ಟೈಲ್ ಕೆಲ್ಸಕ್ಕೆ ಹೋಗ್ತಾರೆ ನೋಡು, ಅವ್ರ ಯೂನಿಫಾರ್ಮ್ ಇದ್ದಂಗೆ ಐತೆ. ಅಲ್ಲ ಟೆಕ್ಸ್ಟೈಲ್ ಕೆಲ್ಸಕ್ಕೆ ಹೋಗೋರು ಏನಾರ ಕಮೆಂಟ್ ಮಾಡಿ ಬೈದ್ರೆ ನಮ್ಗೆ. ನಮ್ದೇ ಚೆನ್ನಾಗೈತೆ ಅಂತಾರೆ. ನೋಡು ತಗೊಳ್ಳೋ. ಯಾಕೆ ಹೇಳಿದ್ದು? 8,000. 6,000 100 ಕಮ್ಮಿ ಇತ್ತು. ನೆಕ್ಸ್ಟ್ ಟೈಮ್ ಬರೋಣ, ಒಳಗೆ ವಾಪಸ್ ಕೊಡ್ತಾರೆ. ಈ ಅಂಗಡಿನೂ ನಾವು ಬಿಟ್ಟು ನೆಕ್ಸ್ಟ್ ಅಂಗಡಿ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ ಇದೆ ತಗೋ. ಅಲ್ಲಿ ತಗೋಬೋದಾ ಗೈಸ್? ಇಲ್ಲೆಲ್ಲ ಹಿಂಗೆ ಇಟ್ಟವ್ರೆ ಚಾಕ್ಲೇಟ್. ನಾವು ಶಾಪಿಂಗ್ ಮಾಡಿ ಸುಸ್ತಾಗಿರುತ್ತಲ್ಲ, ಬಟ್ ನಾನು ತಗೋತಾ ಇಲ್ಲ. ಯಾರಾದರೂ ಸಣ್ಣ ಮಕ್ಕಳು ಬಂದು ತಗೊಳ್ಳಿ ಅಂತ ಸುಮ್ಮನೆ ಬಿಟ್ಟೆ. ಇಲ್ಲಿ ಗೈಸ್ ಇಲ್ಲಿ ಬಂದ್ರಿ, ನೋಡಿದ್ವಿ, ಹಂಗೆ ಸುಮ್ಮನೆ ಸೈಲೆಂಟಾಗಿ ಹೋಗ್ತಾ ಇದ್ವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅದಕ್ಕೆ ಐಸ್ ಕ್ರೀಮ್ ತಿನ್ಕೊಂಡು ಸೀದಾ ಮನೆಗೆ ಹೋಗ್ಬಿಡೋಣ ಅಂತ ಅನಿಸ್ತು. ರಷ್ಯಾದಲ್ಲೆಲ್ಲ KFC ಅಂತ ಇತ್ತು ಮೊದಲು, ಇವಾಗ ರಾಸ್ಟಿಕ್ಸ್ ಅಂತ ಮಾಡ್ಯಾರೆ. ವಾರ್ ಸ್ಟಾರ್ಟ್ ಆದಾಗಿಂದ ತೋರಿಸ್ತೀನಿ ಬನ್ನಿ. ಕಿಡ್ಸ್ ಪೆಡಿಗ್ರಿ ಬೇಕೇನೋ? ಬೇಕಾ? ತಿಂತ್ಯಾ? ಈಗ ನೋಡು ಎಷ್ಟು ಕೇಜಲ್ಲಿ ಕೆಲಸ ಮಾಡ್ತಾಳೆ. ನೀನು ಇದೆಯಾ? ಹೌದಲ್ಲ, ನಾವೆಲ್ಲ ಚಿಕ್ಕ ವಯಸ್ಸಿಗೆಲ್ಲ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಏನು ಗೋಲ್ಡ್ ಥರ ಇರೋದಿಲ್ಲ. ಇಲ್ಲಿ ಗೋಲ್ಡ್ ಸ್ವಲ್ಪ ಏನಂತಾರೆ ಇದಕ್ಕೆ? ರೋಸ್ ಗೋಲ್ಡ್. ಇಂಡಿಯನ್ ಗೋಲ್ಡ್ ಥರ ಇರೋದಿಲ್ಲ. ಆ ಕಲರ್ ಟೆಕ್ಸ್ಚರ್ ಬೇರೆ, ಸ್ವಲ್ಪ ಪಿಂಕ್ ಕಲರ್ ಇರುತ್ತೆ. ತಗೋತಾ ಇದ್ವಿ, ಹಿಂದ್ಗಡೆಯಿಂದ ರಷ್ಯನ್ಸ್ ಬಂದ್ಬಿಟ್ಟು ಅದಕ್ಕೆ ಅವ್ರನ್ನ ಸೇರಿಸ್ಕೊಂಡಿದ್ದೀವಿ. ವಾಟ್ಸ್ ಯುವರ್ ನೇಮ್? ವಾನ್ಯಾ. ಇಲ್ಲಿ ಯಾವುದೇ ಸಿಟಿಗೆ ಹೋಗ್ರಿ, ಎಲ್ಲ ಸಿಟಿಗೂ ಸೇಮ್ ಚರ್ಚಸ್ಸು, ಸೇಮ್ ಆರ್ಕಿಟೆಕ್ಚರು. ಈ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಏನು ಹೇಳಿ, ನಮ್ಮ ಇಂಡಿಯಾದಲ್ಲಿರೋ ಈ ಕದಂಬ ಹೊಯ್ಸಳರು ಕಟ್ಟಿರೋ ದೇವಸ್ಥಾನಗಳ ಇವೆಲ್ಲ ಏನಲ್ಲ ಅಂತ ಅನ್ಸುತ್ತೆ. ಜೈ ಭಾರತೀಯ ಜನರ ಜಯ ಜಯ ಜಯ. ಟೈಮ್ ಪಾಸ್ ಮಾಡ್ರಿ, ನನ್ನ ಮಕ್ಕಳು ಕಾರಲ್ಲೇ ಕುತ್ಕೊಂಡು ತಿಂತಾವ್ರೆ. ಇವಾಗ ಬೇರೆ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೋಡೋಣ ಅಂತ. ನೋಡೋಣ ಇಲ್ಲಿ ಏನು ತೊಗೋತೀವಿ, ಏನು ತಗೊಳ್ಳಲ್ಲ ಅಂತ. ಲೆಟ್ಸ್ ಸಿ. ಇವಾಗ ಒಂದು ಜಾಗ ತೋರಿಸ್ತೀನಿ. ಇದೇ ಥರ ಸೇಮ್ ಜಾಗ ಬೆಂಗಳೂರಲ್ಲಿ ಒಂದು ಕಡೆ ಇದೆ. ಬೇರೆ ಸಿಮಿಲರ್ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಯಾವುದಂತ ಕಮೆಂಟ್ ಮಾಡಿ ಗೊತ್ತಿದ್ರೆ. ನೋಡಿದ್ರೆ ಏನು ನೆನಪಾಗುತ್ತೆ ಬೆಂಗಳೂರಲ್ಲಿ? ಫುಲ್ ಬೆಡ್ರೂಮ್ಗೆ ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ಥರ ಬಂದು ನಾವು ಒಂದು ಕಂಪ್ಲೀಟ್ ಬೆಡ್ರೂಮ್ಗೆ ಏನೇನು ಬೇಕೋ, ಈಗ ಬೆಡ್, ಆ ಕಡೆ ಒಂದು ಕಡೆ ಸ್ಟಡಿ ಟೇಬಲ್ಲು, ಕಬೋರ್ಡ್ಸು ಎಲ್ಲ ಸೆಟ್ ಮಾಡಿ ಹಂಗೆ ತೊಗೊಂಡೋಗ್ಬಿಡ್ಬೋದು. ತುಂಬ ಕ್ಯೂಟಾಗಿ ಇಟ್ಟಿದ್ದಾರೆ ಎಲ್ಲ ಕಡೆ. ಸೋಫಾಗಳು ನೋಡಿ, ಇದ್ರೊಳಗಡೆ ಬರ್ತಿದ್ದಂಗೆ ಯಾವುದೋ ಒಂದು ಮನೆ ಒಳಗಡೆ ಬಂದಿರೋ ಥರ ಫೀಲ್ ಬರ್ತಾಯಿದೆ. ಕಂಪ್ಲೀಟ್ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಬಟ್ ಆ್ಯಕ್ಚುಲಿ ಇದು ಬೆಂಗಳೂರಲ್ಲಿರೋ ಐಕಿಯಾ ಥರ. ಚೆನ್ನಾಗಿದೆ. ನೋಡಿದ್ರು ಏನು ಮಾಡೋದು ಬೈತಾರೆ ಅನ್ಸುತ್ತೆ. ನೋಡ್ಬಿಡೋಣ ಬರ್ರಿ, ಈ ಕಡೆ ಅವ್ರು ಬೈಕಿನ ಮುಂಚೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.
ನೋಡಿ ಗೈಸ್, ನನ್ನ ಬಗ್ಗೆ ಅಪಪ್ರಚಾರ ಕೊಟ್ಟೆ ಇನ್ನೊಂದು ಲಾಗಲ್ಲಿ ಇವನು. ಪೊಲೀಸರು ಕ್ಯಾಚ್ ಹಾಕೊಂಡವ್ರು ಅಂತ ಹೇಳಿ 2021 ಮಾಡಲು ಸಿಂಗಲ್ ಓನರು 10,000 ಹೇಳ್ತವ್ರೆ, ನೆಗೋಷಿಯೇಟ್ ಮಾಡಿ ಸ್ವಲ್ಪ ಅಲ್ಲಾಡ್ತಿದ್ದೆ, ನೋಡಿ ಮಾಡಿ ತಗೊಳ್ಳಿ ಗೈಸ್. ಆಯ್ತು, ಆಮೇಲೆ ಈ ಶಾಪಲ್ಲಿ ಎಂಟ್ರಿ ಆಗಿಬಿಟ್ಟು ಇದ್ರ ಪ್ರೈಸ್ ಎಲ್ಲ ವಿಚಾರಿಸೋಣ. ಹಾಯ್ ಸರ್, ಅವಾಗ ಲೆಫ್ಟ್ ಹ್ಯಾಂಡ್ ಕೊಟ್ಟರೆ ರೈಟ್ ಹ್ಯಾಂಡ್ ಕೊಡೋಕೆ ಗೊತ್ತಿರಲ್ಲ. ಸರ್ ಇದಿಷ್ಟು ಪ್ರೈಸು? 39,000 ಇದೆ. 39,500. ನೆಗೋಷಿಯೇಬಲ್ ಮಾಡಿ ನಿಮಗೆ ಎಷ್ಟು ಕೊಡ್ತೀರಾ ಹೇಳಿ? ಒಂದು 35 ಮಾಡ್ಕೊಡೋಣ ಬನ್ನಿ. ಸರ್ ಏನು ಸರ್, ನಿಮ್ಮ ನಾವು ಸಬ್ಸ್ಕ್ರೈಬರ್ಸ್ ಬಂದರೆ ಬೇಕಿದ್ರೆ ನೆಗೋಷಿಯೇಟ್ ಮಾಡೋಣ. ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲಿ ಬರ್ಬೇಕಾದ್ರೆ 35,000 ಕೊಡ್ಬೇಕು ಸರ್. ಅದು ಐಕಿ ಅದ್ರಲ್ಲಿ ತಗೊಂಡ್ಬಿಟ್ಟು ಅಲ್ಲಿಂದ ಬಂದರೆ ಫ್ರೀಯಾಗಿ ಕೊಡ್ತೀನಿ. ಸರ್ ನಾನು ಬಂದಿದ್ದೀನಿ ಸರ್ ಫ್ರೀಯಾಗಿ. ಸರ್ ನಮ್ಮ ಫ್ರೆಂಡ್ ಇವರು ಇಂಡಿಯಾನ ಕರ್ಸಿ ನೋಡಿ ಏನಾರ ಮಾಡಿ ಫ್ರೀಯಾಗಿ ಸರ್ ಹೇಳಿ ಪ್ಯಾಕ್ ಮಾಡಿಸಿ. ಬೆಸ್ಟ್ ಇದೆ ನೋಡಿ ಫರ್ನಿಚರ್ಸು, ಬೆಡ್ ಇದೆ, ಸಿಂಗಲ್ ಹ್ಯಾಂಡ್ ಓನರು, ಹಾಂ ಅಂದರೆ ಇನ್ನೂ ಯಾರು ಯೂಸ್ ಮಾಡಿಲ್ಲ. ಈ ಸರಪಕರ ಹಾಂ ನೀವೇ ಫಸ್ಟು. ಹಾಂ ಇದು 80,000 ಹಾಂ ನೆಗೋಷಿಯೇಬಲ್ ಮಾಡಿ ಹಾಂ ಎಷ್ಟು ಕೊಡ್ತೀರಾ? 60 ಕೊಡ್ತೀವಿ ನೋಡಿ ನಿಮಗೆ. ಸರ್ ಇದ್ರೊಂದು ಸ್ವಲ್ಪ ಕುತ್ಕೊಂಡು ತೋರಿಸಿ ಹೆಂಗಿರುತ್ತೆ. ಅಲ್ಲ ಅದರಲ್ಲಿ ಸರ್ ಹಿಂಗೆ ಕುಷನಿಂಗ್ ಎಫೆಕ್ಟ್ ಹೆಂಗಿದೆ ತೋರಿಸಿ. ನೋಡಿ ಫುಲ್ ಒಳಗೆ ಹೋಗ್ಬಿಟ್ಟಿದ್ದೀನಿ. ಹೌದಾ? ನೋಡಿ ಇಲ್ಲಿ ಯಾವುದೋ ಬೀಚಲ್ಲಿ ಮಲಗಿರೋ ಫೀಲ್ಸ್ ಬರಲಿ ಅಂತ ಹಿಂಗೆ ಮಾಡಿದ್ದಾರೆ. ಥರ ಚೆನ್ನಾಗಿದೆ. ಅಂಟಿ ಬಂಟಿ ಮಾಡೋದಲ್ಲ, ಹೌದು. ಇನ್ನೊಂದು ನಾವು ಹೆಂಗೆ ಮಲ್ತೀವೋ ಹಂಗೆ ಹೋಗುತ್ತೆ, ಉಯ್ಯಲ್ಲ ಥರ ಗೈಸ್. ವಾಟರ್ ಬೆಡ್. ಐ ಆಮ್ ದೇರ್. ಕೆಳಗೋಣ ಹಾಂ ಮೈನಸ್ ಒನ್ ಹೋಗೋಣ. ಹಾಂ ನಡಿ ನಡಿ. ಯಾರೋ ಬಂದರು, ನಡಿ -1 ಇತ್ತು. ನಮ್ಮ ಜೊತೆ ಯಾರೋ ಒಬ್ರು ಇಲ್ಲಿಯ ಪ್ರಜೆಗಳು ಬಂದಿದ್ದಾರೆ. ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗ್ಬೋದು ಅಂತ ಕನ್ನಡದಲ್ಲಿ ಹೇಳ್ತೀನಿ. ಹೌದಾ? ನೈಸ್ ಲಿವ್ರು. ಇದು ನೋಡಿ ಅದು ಗುಳಿ ನುಗ್ದಂಗೆ ಇರ್ತಾವೆ. ಬಟ್ಟೆ ಹತ್ರ ಹಾಂ ಬನ್ನಿ ಬನ್ನಿ, ಯಾವ್ದು ಬೇಕಾ? ಪಾಪು ಸೆಕ್ಷನ್. ಅಲ್ಲಿ ನೋಡಿದ್ವಲ್ಲ ಸೇಮ್ ಕಲರ್ 800. ಇಲ್ಲಿ ಇಟ್ಟವ್ರು ನೋಡು, ಫ್ಲವರಲ್ಲಿ ನೋಡಿದ್ವಲ್ಲ ಇಲ್ಲಿ ಕಮ್ಮಿ ಇರುತ್ತೆ. ಈ ಬಟ್ಟೆ ನೋಡಿ, ಇದೆಷ್ಟಿದೆ ಪ್ರೈಸು? 1,700. ಇಲ್ಲಿದು ಸೇಮ್ ಬಟ್ಟೆ ಅಲ್ಲಿ ಎಷ್ಟಿತ್ತು? 3,000. ಅಲ್ಲಿ 3,000 ಆಯ್ತಂತೆ. ಸೇಮ್ ಬಟ್ಟೆ. ಶೂಸಾ? ಬಾ ಎತ್ಕೊಂಬರೋಣ. ಇದು ಫಸ್ಟ್ ಒಂದು ಎತ್ಕೊ. ನೋಡಿ ಮದ್ವೆ ಗಂಡು ರೆಡಿ ಆಗ್ತಾವನು ಇಲ್ಲಿ ಮದ್ವೆಗೆ. ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಏನೋ ಅಂದ್ರೆ ಏನಂತ ಗೊತ್ತಾಗಿಲ್ಲ. ಬ್ರೌನ್ ನೋಡಿಲ್ಲ ಅಂದ್ರೆ ಇಂಡಿಯಾ ಸೂಟ್ ಆಗುತ್ತೆ ನೋಡಿ. ನಿನ್ನ ಸೈಜಾ ಇದು? ಫಸ್ಟ್ ಆಫ್ ಆಲ್ ಆಗಲ್ಲ ಅನ್ಸುತ್ತೆ. ನೈನಾ? ಯಾವುದೊಂದು ಹಾಕಿ. ನೈನ್ ಅಂತ ಒಂದು ಸೈಜ್. ನನ್ನ ಸೈಜ್ 9, ನೀನೇ 9. ಹಾಂ ಓಕೆ ಗೈಸ್, ಓಕೆ ಜನರೇ. ಯಾವ ಮದುವೆ ಹಣ್ಣು ಇಷ್ಟೊಂದು ಚಾಯ್ಸ್ ಮಾಡಲ್ಲ ಗೈಸ್. ಅವಾಗಿಂದ ರೋಸ್ತವನೆ 1.5 ಗಂಟೆ ಆಯಿತು. ನನ್ನ ಮಗನೇ ನೀನೇ ಹೇಳಿರೋದು ಹಾಕು ಅಂತ. 1.5 ಗಂಟೆಯಿಂದ ನಮ್ಮನ್ನೆಲ್ಲ ಇಪ್ಪೆಕಾಯಿ ಮಾಡ್ತವನೆ ಮಗ. ಇದ್ರೊಳಗಡೆ ಬ್ಲ್ಯಾಕ್ ಶರ್ಟ್ ಹಾಕುತ್ತೆ ನೋಡು, ಆ ಪ್ಯಾಂಟಿಗೆ ವೈಟ್ ಮ್ಯಾಚ್ ಆಗಲ್ಲ. ಬ್ಲ್ಯಾಕ್ ಶರ್ಟ್ ಇಲ್ಲ ಇದೆ, ಎತ್ಕೊಂಬರೋದೇನು ಹಾಕೊಂಡೇ ಬಂದ್ಬಿಡ್ತೀನಿ. ನೋಡೋಣ ಇದೊಂದು ಕೊಡೋಣ ಒಟ್ಟಿನಲ್ಲಿ. ಇವತ್ತು ಅವನ್ನ ರೆಡಿ ಮಾಡಿ. ಶರ್ಟ್ ಅಲ್ಟಿಮೇಟ್ ಐತೆ ಅಂತಾರೆ, ಅದ್ರ ಮೇಲೆ ಹಾಕ್ತೀನಿ ನೋಡಿ ಶರ್ಟ್. ಹಾಕೋ ಅಲ್ಲಿ ಒಂದ್ರ ಮೇಲೆ ಒಂದು ಚೆನ್ನಾಗಿರುತ್ತೆ, ಚಳಿ ಆಗಲ್ಲ. ಯಾವ್ದು ಬೇಡ, ಇದು ಹಾಕೊಳ್ಳ ನೋಡಿ ಇಲ್ಲಿ ಒಂಥರ ಚೆನ್ನಾಗಿತ್ತು. ಒಳ್ಳೆ ಮಾತಾಡೋ, ನಮ್ಮ ಜನರೆಲ್ಲ ನೋಡ್ತಾ ಇರ್ತಾರೆ. ಜನರೆಲ್ಲ ಆಯ್ತಾ? ನಿಜ ಹೇಳ್ಬೇಕಂದ್ರೆ ಇವಾಗ ಹಾಕೊಂಡಿರೋದೇ ಚೆನ್ನಾಗಿದೆ ಟೀ ಶರ್ಟ್ಗೆ. ಮತ್ತೆ ಮೋಹನ್ ಲಾಲ್ ಮಡಚ್ಬಿಟ್ಟು ಇಡ್ತೀನಿ ನಿಮಗೆ. ವಾವ್, ಸ್ವಲ್ಪ ನೀಟಾಗಿ ಹಾಕೋ. ಅವ್ರ ಮುಂದೆ ಸ್ಮೈಲ್ ಮಾಡ್ತವ್ರೆ ಪಾಪ. ಬರ್ಗರ್ ತಿಂದು ಹೆಂಗಾಗವನು. ಹಾಯ್ वंडर वर्ल्ड में जिक्र यारा के नाम का. ಅಲ್ಲೋ ಸೈಜ್ ನೋಡು ಎಷ್ಟು. ನೋಡೋಣ. ಈ ಸೈಡ್ ಅಲ್ಲ ಅನ್ಸುತ್ತೆ, ಆ ಸೈಡ್ ಇರ್ಬೇಕು. ವಾವ್ ಗೈಸ್, ಇವನ ತರ ಸುಂದರವಾದ ನರೇಶ್ ಎಸ್ ಓಕೆನಾ? ಒಂದು ಸುಂದರವಾದ ಪರ್ಸನ್ ನೋಡಿ ಕೇಳಿಸ್ಕೊಂಡೆ ನಾನು. ಏಯಪ್ಪ ಯಾವುದೋ ಒಳ್ಳೆ ಮಂಚದ ಕೆಳಗಡೆ ಬೆಡ್ಶೀಟ್ ತಿರ್ತಾನೆ. ಚೆನ್ನಾಯ್ತು, ಒಂಥರ ಇದೆ ಕಾಂಬಿನೇಷನ್ನು. ವಾವ್ ವಾವ್ ವಾವ್.
ಅದು ಒಳಗಡೆ ಟಿ ಶರ್ಟ್ ಒಂದು ಸ್ವಲ್ಪ ಇದು ಮಾಡ್ಕೊ, ಕೆಳಗೆ ಮಾಡ್ಕೊ. ಚೆನ್ನಾಗೈತೆ. ಎದುರುಗಡೆ ಪ್ಯಾಂಟ್ ಒಂದು ಸ್ವಲ್ಪ ಮಡ್ಚ್ಕೊ. ಹಾಯ್ ಗೈಸ್, ಇಲ್ಲಿ ಹುಡುಗರು ಇನ್ನೂ ಹೊಸಬ್ರು ನಾವು ಗೊತ್ತಾಗಲ್ಲ. ಇನ್ನು ವ್ಲಾಗಿಂಗ್ ಫೀಲ್ಡ್ಗೆ ಇವಾಗ ಇಳಿದಿರೋರು ನಾವು. ಇಲ್ಲಿ ಆ್ಯಪಲ್ಲು ರೆಡ್ಡೇ ಜಾಸ್ತಿ ಇರುತ್ತೆ, ಜಾಸ್ತಿ ಇಲ್ಲಿ. ಸಣ್ಣ ಮಕ್ಕಳು ಮರಕ್ಕೆ ಕಲ್ಲು ಹೊಡೆದ್ಬಿಟ್ಟು ಆ್ಯಪಲ್ ತಿಂತವ್ರೆ. ಸಕಾಲಾಗೈತೆ ಕೆಂಪುಗೆ. ಆ್ಯಪಲ್ ಕೀಳಕ್ಕೆ ಟ್ರೈ ಮಾಡ್ತವ್ರೆ ಇವರು. ಹಾಂ, ಎಗರ್ ಕಿತ್ಕೊಡೋ. ಏನು ಮಾಡ್ತೀಯ ಗೊತ್ತಾ? ನೋಡಿಲೇ, ಓ ಬಂತು ಆ್ಯಪಲ್. ನೋಡಿ ತೋರಿಸ್ತೀವಿ ಆ್ಯಪಲ್ ಹೆಂಗಿದೆ. ಇದರಲ್ಲಿ ಮಾಡ ಅನ್ಕೊಡಿ. ಎರಡೇ ನಮ್ಮ 3-4 ಸತತ ಪ್ರಯತ್ನಗಳ ನಂತರ ನಮಗೆ ಸಿಕ್ಕಿದ್ದು ಆದರೂ ಎಷ್ಟು ಆ್ಯಪಲ್ಲು? 1, 2, 3 ಕಮೆಂಟ್ ಮಾಡಿ. ಈ ಹುಡುಗರು ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಪಲ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಇವಾಗ ಹೆಂಗಿದೆ ಅಂತ. ಬನ್ನಿ ತಿನ್ನೋಣ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್. ಸರಪ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.